ನಾವೆಲ್ಲ ಎಲ್ಲ ರೆಡಿ ತಾನೆ ಪದಂಪತಿಗಳಾಗಲಿಕ್ಕೆ. ಪದಂಪತಿ ಒಂದೊಂದು ಪಾಯಿಂಟೇ ನಮ್ಮನ್ನು ಪದಂಪತಿ ಮಾಡಿಬಿಡುತ್ತೆ. ಇಷ್ಟೊಂದು ಪಾಯಿಂಟ್ಸ್ ಕೇಳಿದ್ರೆ ಎಷ್ಟೊಂದು ಪದಂಪತಿ. ಎಲ್ಲ ಓದ್ ರೆಡಿನಾ? ಎಲ್ಲ 100% ಮಾರ್ಕ್ಸ್ ತಗೋತೀರಾ? ಸೊ ಅದರ ಪ್ರೈಸ್, ನಿಮಗೆ ಪ್ರೈಸ್ ಸಿಗುತ್ತೆ. ಸರಿನಾ? ಓಕೆ. 15, 11, 20 ಅಂದರೆ ಲಾಸ್ಟ್ ಸಂಡೇ ಮುರಳಿ. हर आत्मा को सदा के लिए क्या करना है? सबसे पुण्य का कार्य क्या करना सबसे पुण्य का कार्य. ಪ್ರತಿಯೊಂದು ಆತ್ಮನನ್ನು ಸದಾ ಕಾಲಕ್ಕೆ ಏನು ಮಾಡಿದ್ರೆ ಅದು ದೊಡ್ಡದರಲ್ಲಿ ದೊಡ್ಡ ಪುಣ್ಯದ ಕೆಲಸ. ಉತ್ತರ ABCD. दुख से मुक्त, कमजोरियों से मुक्त, पापों से मुक्त, बोझों से मुक्त. ಎಲ್ಲ ಆತ್ಮಗಳನ್ನು ದುಃಖದಿಂದ ಮುಕ್ತ ಮಾಡಬೇಕಾ? ಕಮ್ಜೋರಿಯಿಂದ, ನಿರ್ಬಲತೆಯಿಂದನ, ಪಾಪದಿಂದನ, ಹೊರೆಯಿಂದನ? ಯಾವುದು ಮಾಡಿದ್ರೆ ಪುಣ್ಯ ಆತ್ಮರಾಗ್ತೀರ ಹೇಳ್ರಿ? ಪುಣ್ಯದ ಕೆಲಸ. ಉತ್ತರ ಅಲ್ಲೇ ಇದೆ. ನೋಡ್ರಿ ಯಾವುದಪ್ಪ? ಕೌನ್ಸ ಒಂದ ನೋಡ್ರಿ, ಸರಿಯಾಗಿ ಯೋಚನೆ ಮಾಡ್ರಿ. ಅವ್ಯಕ್ತ ಮುರುಳಿಯಲ್ಲಿ ಏನಿತ್ತು ಹೇಳ್ರಿ? ಯಾರು? ನೋ ಸೌಂಡಾ? ಸೌಂಡ್ ಇಲ್ವಂತೆ ನೋಡಪ್ಪ. ಇವಾಗ ಕೇಳಿಸ್ತಿದ್ಯಾ ಎಲ್ಲರಿಗೆ? ಓಂ ಶಾಂತಿ. ಬರ್ತಿದ್ಯಾ ಸೌಂಡು? ಇವಾಗ ಬೇಗ ಬೇಗ ABCD ಆಗೋಯ್ತು ನಿಮ್ದು. 10 ಸೆಕೆಂಡು. 10 15 ಸೆಕೆಂಡ್ ಆಗೋಯ್ತು. ಕ್ಯಾ ಹೈ? ಪಾಪೋನ್ ಸೆ ಮುಕ್ತ. ಸಿ ಇಸ್ ರೈಟ್ ಆನ್ಸರ್. ಸಿ ಇಸ್ ರೈಟ್ ಆನ್ಸರ್. ಯಾಕೆ 4-5 ಜನನೇ ನಾ ಸೇರ್ಕೊಂಡಿರೋದು? ಇದ್ರ ಮೇಲೆ 5 ಜನ ಬರ್ತಿರೋದು. ಎಲ್ಲರೂ ಎಲ್ಲೋಗ್ಬಿಟ್ರು? ಇವತ್ತೇನು ಹಬ್ಬ ಇಲ್ಲ, ಕತೆ ಇಲ್ಲ? ಆತ್ಮಗಳು, ಪಕ್ಷಿಗಳೆಲ್ಲ ಹಾರ್ಕೊಂಡು ಹೊರಟೋಗ್ಬಿಟ್ಟಿದಾರಲ್ಲ ಬೇರೆ ಬೇರೆ ಕಡೆ. ಪದಂಪತಿಗಳು ಆಗಕ್ಕೆ ರೆಡಿ ಇಲ್ವಾ? ಏನು ಸಮಾಚಾರ? ಬರೀ 5 ಜನ. ನೆಕ್ಸ್ಟ್ ಕ್ವಶನ್ನು. ಸಿ ಇಸ್ ಪಾಸ್. 2ನೇ ಪ್ರಶ್ನೆ. ಗೀತಾ ಜ್ಞಾನ ಕಾ ಪೆಹಲಾ ಪಾಠ ಕೌನ್ಸಾ? ಗೀತಾ ಜ್ಞಾನದ ಮೊದಲನೇ ಪಾಠ ಯಾವುದು? ಇವಾಗ ಇನ್ನಿಬ್ರು ಅಡಿಷನ್ ಆದ್ರೆ ಅಷ್ಟೇ. ಯಾಕೆ ಎಲ್ಲರೂ ಎಲ್ಲೋಗ್ತಿದ್ದೀರಾ? ಗೀತಾ ಜ್ಞಾನದ ಮೊದಲನೇ ಪಾಠ ಯಾವುದು? ABCD ಉತ್ತರ ಕೇಳಿ. ದೇಹಿ, ಅಭಿಮಾನಿ, ವಿದೇಹಿ, ಬಿಂದು, ಅಶರೀರಿ. ಗೀತೆಯ ಮೊದಲನೇ ಪಾಠ ಏನೋ? ठीक है. क्यों, क्या हो गया? कोई नहीं बोल रहा है, बोलो. अच्छा. और ಇವೆಲ್ಲ ಹಿಂಗೆ ತೋರಿಸ್ರಿ. ಆಮೇಲೆ ठीक है. ಓಕೆ. ಕ್ಯಾ ಹೈ? ಅಶರೀರಿ. ಗೀತಾ ಜ್ಞಾನದ ಮೊದಲನೇ ಪಾಠ ಏನು? ಅಶರೀರಿ, ಬಿಂದು. 10 ಸೆಕೆಂಡ್ ಆಗೋಯ್ತಲ್ವಾ ಅಮ್ಮ? ಸೆಕೆಂಡ್ಸ್ ತೋರಿಸ್ತಿದ್ದೀರಾ? ಅಶರೀರಿ. ಡಿ ಇಸ್ ರೈಟ್ ಆನ್ಸರ್. ಡಿ ಡಿ ಡಿ. ಯಾಕೆ ಎ ಅನ್ನೋದು? ಡಿ ಅಶರೀರಿ ಆಗಬೇಕು. ಇವತ್ತೆಲ್ಲರೂ ಎಲ್ಲೋಗ್ಬಿಟ್ರು ಪಂಚಿಗಳು? ಎಲ್ಲರೂ ಎಲ್ಲೆಲ್ಲೋ ಇದ್ದೀರಲ್ಲ. ತಿರ್ಗಾ ಡಿ ಅಂದಮೇಲೂ AB ಅಂತ ಹಾಕ್ತೀರಾ? 3ನೇ ಪ್ರಶ್ನೆ ಹೇಳ. ಕಮಲ್ ಬನ್ನೆ ಕಾ ಸಾಧನ ಕೌನ್ಸಾ ಹೈ? ಕಮಲ ಸಮಾನ ಆಗೋ ಸಾಧನೆ ಏನು? ಕಮಲ್ ಅನ್ನೋದಕ್ಕೆ ಒಂದೇ ಶಬ್ದದ ವ್ಯತ್ಯಾಸ ಇರುತ್ತೆ. ABCD ಉತ್ತರ. ಕಮಲ ಆಗೋಕ್ಕೇನು ಆಧಾರ, ಸಾಧನೆ? ಅಮಲ್ ಕರ್ನಾ, ಪವಿತ್ರ ಬನ್ನ, ಬಾಪ್ ಸಮಾನ್ ಬನ್ನ, ಯೋಗಿ ಬನ್ನ. ABCD. ಅಮಲ್ ಕರ್ನ ಅಂದರೆ ಕಾರ್ಯದಲ್ಲಿ ತರುವುದು.
ಪವಿತ್ರರಾಗುವುದು, ತಂದೆಯ ಸಮಾನ ಆಗುವುದು, ಯೋಗಿ ಆಗುವುದು. 4 ಉತ್ತರದಲ್ಲಿ ಯಾವುದು? ನೋಡ್ರಿ, ಅವು ಪ್ರಶ್ನೆಯಲ್ಲೇನೆ ಒಂದೇ ಒಂದು ಶಬ್ದ ತೆಗೆದ್ರೆ ಉತ್ತರ ಇದೆಯಪ್ಪ. ಯಾರು ಮಾಡ್ತೀರಾ? ಎಲ್ಲಿ ಶುರು ಮಾಡ್ಲಿಲ್ಲ ಇವರೆಲ್ಲ ಬರೆಯೋರು. ನೋಡ್ರಿ, ನಾನು ಹಿಂಟ್ ಅಂತೂ ಕೊಟ್ಬಿಟ್ಟೆ, ಬರೀ ಒಂದ್ ಶಬ್ದದ ವ್ಯತ್ಯಾಸ ಅಂತ. ಏನು ಎಲ್ಲರೂ ಪಾಸ್ ಆಗ್ಬೇಕಲ್ವಾ? ಆಗೋಯ್ತ 0. ಎ ಈಸ್ ಪಾಸ್. ಅಮಲ್ ಕರ್ನಾ. ಕಮಲ ಅಂದ್ರೆ ಅಮಲ್. ಕಮಲ್ ಬನ್ನ ಆಯ್ತು, ಅಮಲ್ ಕರು. ಕಾರ್ಯದಲ್ಲಿ ತರಬೇಕು, ಅವಾಗ್ಲೇನೆ ನೀವು ಕಮಲ ಸಮಾನ ಆಗ್ತೀರಾ. ಇಲ್ಲಾಂದ್ರೆ ಹೆಂಗಾಗ್ತೀರಾ? ಎಲ್ಲ ಪಾಸ್ ಇದ್ರಲ್ಲಿ ಎಲ್ಲರೂ ಪಾಸ್ ಆಗ್ತಿದ್ದಾರೆ. ರೈಟ್. ಎಲ್ಲ ಪಾಸ್, ಹಂಗೆ ಪಾಸ್ ಆಗ್ತಾ ಇರ್ಬೇಕೆಲ್ಲ. ನೆಕ್ಸ್ಟ್ 16ನೇ ತಾರೀಕು ಮುರುಳಿ ಹೇಳ್ತೀರಾ? अंतिम विनाश की सीन देखने के लिए अपनी स्थिति कैसी बनानी है. ಅಂತಿಮ ವಿನಾಶದ ದೃಶ್ಯವನ್ನ ನೋಡಲು ತಮ್ಮ ಸ್ಥಿತಿಯನ್ನ ಹೇಗೆ ಮಾಡಿಕೊಳ್ಳಬೇಕು? ಉತ್ತರ ಸಾಕಾರ ಮುರುಳಿ ಅಲ್ವಾ 16th. ಉತ್ತರ ನೋಡ್ತಾನು ಇದಿರಲ್ಲ. ಉತ್ತರ ABCD ಏನಂದ್ರೆ, ಅಂತಿಮ ವಿನಾಶ ನೋಡಕ್ಕೆ ಅಚಲ ಅಡೋಲ. ಅಚಲ್ ಅವ್ರ ನಿರ್ಭಯ್, ಏಕರಸ್ ಅವ್ರ ಶಕ್ತಿಶಾಲಿ. ಅಂದ್ರೆ ಅಚಲ ಅಡೋಲ ಸ್ಥಿತಿ, ಅಚಲ ಮತ್ತೆ ನಿರ್ಭಯ, ಏಕರಸ ಮತ್ತೆ ಶಕ್ತಿಶಾಲಿ. ಅಂತಿಮ ವಿನಾಶ ನೋಡಕ್ ಏನ್ ಬೇಕು ಹೇಳ್ರಿ? ಯಾಕೆ ಎಲ್ಲಿ ಬರೀ ಹಂಗಿದ್ರೆ ಹೆಂಗಾಗುತ್ತೆ? ಏನೋ ನೀವೆಲ್ಲ ಏನ್ ಹೇಳ್ತಿದ್ದೀರಾ? ಓಟೋಯ್ತಾ? ಎಲ್ಲರೂ ಪಾಸ್ ಆಗ್ಬೇಕು. ಅಚಲ್ ಅವ್ರ ನಿರ್ಭಯ್. 2ನೇದು ಅಚಲನೂ ಇರ್ಬೇಕು. ಅಚಲ ಅಡೋಲ ಜೊತೆಗೆ ನಿರ್ಭಯತೆನೂ ಬೇಕಲ್ಲ. ಲಾಸ್ಟ್ ಅಲ್ಲಿ ತುಂಬಾ ಭಯಾನಕವಾದ ಸೀನ್ ಬರ್ತಿರುತ್ತೆ, ತುಂಬಾ ಡೇಂಜರಸ್ ಆಗಿರುತ್ತೆ ಪರಿಸ್ಥಿತಿಗಳು. ನಿರ್ಭಯತೆ ಅಲ್ಲಿ ಡಮಾರ್ ಅಂದ್ರೆ, ಇಲ್ಲಿ ಡಮಾರ್ ಅಂದ್ರೆ ಕಷ್ಟ. ಬರೀ ಅಚಲ ಸ್ಥಿತಿ ಇದ್ರೆ ಸಾಲದು. ನಿರ್ಭಯನೂ ಬೇಕು. ನಿರ್ಭಯತೆ ಇಂಪಾರ್ಟೆಂಟು. नेक्स्ट क्वेश्चन, नई राजधानी में ऊंच पद पाने के लिए डैश पर ध्यान देना. ಈಗ ಡ್ಯಾಶ್ ಫಿಲ್ ಅಪ್ ದ ಬ್ಲಾಂಕ್ಸ್. ಹೊಸ ರಾಜಧಾನಿಯಲ್ಲಿ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳಕ್ಕೆ ಡ್ಯಾಶ್ ಮೇಲೆ ಗಮನ ಕೊಡಬೇಕು. ಹೊಸ ರಾಜಧಾನಿಯಲ್ಲಿ ಶ್ರೇಷ್ಠ ಪದವಿ ಪಡ್ಕೊಳ್ಳಕ್ಕೇನೋ ಡ್ಯಾಶ್ ಬಗ್ಗೆ ಗಮನ. ಏನು ಡ್ಯಾಶು? ಫಿಲ್ ಅಪ್ ದ ಬ್ಲಾಂಕ್ಸ್ ಹೇಳ್ರಿ. ಯೋಗ, ಧಾರಣೆ, ಸೇವೆ, ಪಡಾಯಿ. 4 ಸಬ್ಜೆಕ್ಟು. ಯಾವುದು? ಡ್ಯಾಶ್. ಉತ್ತರ ಶುರು ಮಾಡ್ರಲ್ಲ. ಇಲ್ಲಿ ಹೆಸರುಗಳು ಇನ್ನ ಉತ್ತರ ಶುರುವೇ ಆಗ್ಲಿಲ್ಲ. ಯೋಚನೆ ಮಾಡಿ. ಬಾಬವ್ರು ಯಾವಾಗಲೂ ಡೈಲಿ ಏನು ಹೇಳ್ತಾರೆ? ಯಾವುದ್ರ ಮೇಲೆ ಗಮನ, ಯಾವುದ್ರ ಮೇಲೆ ಗಮನ? ಮಕ್ಕಳೇ ಅಂತ ಕುಟ್ತಾ ಇರ್ತಾರಲ್ಲ. ಎಲ್ಲ ಪಾಸ. ಡಿ ಪಾಸ್, ಪಡಾಯಿ ಪರ್ ಧ್ಯಾನ್ ದೇನಾ. ಎಲ್ಲ ಮಾಡ್ರಲ್ಲ ಬೇಗ. ಡಿ ಪಾಸ್. ಎಷ್ಟು ಸೆಕೆಂಡ್ಸ್ ವ್ಯತ್ಯಾಸ? ಡಿ ಅಂದ್ರೆ ಏನಕ್ಕೆ ಬರಿತಾ ಇದ್ದೀರಾ? ಡಿ ಇಸ್ ಪಾಸ್. ಪಡಾಯಿ, ಪಡಾಯಿ ಪರ್ ಧ್ಯಾನ್ ದೇನಾ ಏನಾ? ಪಡಾಯಿಯಲ್ಲಿ 4 ಸಬ್ಜೆಕ್ಟ್ ಬಂತು ತಾನೆ. ಯೋಚನೆ ಮಾಡ್ಬೇಕಲ್ವಾ? ಹೊಸ ರಾಜಧಾನಿಗೆ ಉಂಚ ಪದವಿ ಅಂದ್ರೆ ಪಡಾಯಿ. ಪಡಾಯಿಯಲ್ಲಿ ಜ್ಞಾನ, ಯೋಗ, ಧಾರಣೆ, ಸೇವೆ ಎಲ್ಲ ಬಂದ್ಬಿಡ್ತು. ನೆಕ್ಸ್ಟು
कौन से बच्चे होपलेस केस में भी होप पैदा कर सकते? ಯಾವ ಮಕ್ಕಳು ಹೋಪ್ಲೆಸ್ ಕೇಸಲ್ಲಿ ಹೋಪ್ ಅಂದ್ರೆ ಏನು? ಹೋಪ್ ಭರವಸೆ ತರ್ಲಿಕ್ಕೆ ಸಾಧ್ಯ. ಯಾವ ಮಕ್ಕಳು ಹತಾಶರಾಗಿರುವವರ ಕೇಸಲ್ಲಿನೂ ಭರವಸೆಯನ್ನ ತುಂಬುವವರು. ಹತಾಶರಾಗೋದು ಏನೋ ಸಹಯೋಗಿ, ನಿರ್ವಿಘ್ನ, ರೂಹಾನಿ, ರೆಹಮ್ದಿಲ್, ವಿಜಯ್. ಸಹಯೋಗಿ, ನಿರ್ವಿಘ್ನ, ಆತ್ಮೀಯ, ದಯಾಹೃದಯಿ, ವಿಜಯ್. ಯಾವುದು? ಹೋಪ್ಲೆಸ್ ಕೇಸಲ್ಲಿ ಹೋಪ್ ತರೋರು. ಆತ್ಮಗಳಿಗೆ ಹೋಪ್ ತರಬೇಕಲ್ವಾ? ಅದರಲ್ಲಿ ಶಬ್ದನೂ ಹಂಗೆ ಇರ್ಬೇಕಲ್ವಾ? ನೋಡ್ರಿ ಯಾವುದು ಪಾಸು? ನಿಮ್ದು 10 ಸೆಕೆಂಡ್ ದಡದಡ ಅಂತ ಹೋಗುತ್ತೆ, ದಡದಡ ಅಂತ. ABCD ಯಲ್ಲಿ ಯಾವುದು ಪಾಸು? ನಾನು ಹಿಂಟು ಕೊಟ್ಟಿದ್ದೀನಪ್ಪ. ಆತ್ಮಗಳಿಗೆ ಅಂದ್ರೆ ಇನ್ನು ಆತ್ಮದ ಕನೆಕ್ಷನ್ ಅಲ್ಲೇ ಬರ್ಬೇಕಲ್ವಾ ಉತ್ತರ ಅಂತ. ನೋಡ್ದ, ಎಲ್ಲ ಪಾಸ್ ಆಗ್ತಿದ್ದಾರೆ. ಪಾಸು ಏನಕ್ಕೆ ಅಂತ ಹಾಕೋದು? ನಾನು ಆತ್ಮದ ಕನೆಕ್ಷನ್ ಅಂತ ಹೇಳ್ತಿದ್ದೀನಲ್ಲ. ಏನು? ರೂಹಾನಿ, ರೆಹಮ್ದಿಲ್, ಆತ್ಮೀಯ, ರೆಹಮ್ದಿಲ್, ಆತ್ಮೀಯ, ದಯಾಹೃದಯ. ಆತ್ಮಗಳ ಮೇಲೆ ದಯಾಹೃದಯಗಳಾಗ್ಬೇಕಲ್ವಾ? ಆ ಆತ್ಮಗಳಂತಾನೆ ನೀವು ಹತಾಶರಿಂದ ಸರಿ ಮಾಡೋದು. ಹತಾಶರಾಗಿರೋರಿಗೆ ಹೋಪ್, ಭರವಸೆ ಕೊಡೋದು ಹೆಂಗೆ? ಬಾಪ್ 17ನೇ ತಾರೀಕು ಮುರುಳಿ. ಬಾಪ್ ಕೌನ್ ಸಿ ದುನಿಯಾ ಬನಾನೆ ಕೆ ಲಿಯೆ ಆಯೆ? ತಂದೆಯು ಎಂತಹ ಪ್ರಪಂಚವನ್ನ ಮಾಡಲು ಬಂದಿದ್ದಾರೆ? ಯಾವ್ದು ಮಾಡಕ್ ಬಂದಿದ್ದಾರಪ್ಪ? ABCD ಉತ್ತರ. कौन सी दुनिया बनाने आया है? पवित्र दुनिया, वाइजलेस दुनिया, पावन दुनिया, नई दुनिया. ಪವಿತ್ರ ಪ್ರಪಂಚ, ನಿರ್ವಿಕಾರಿ ಪ್ರಪಂಚ, ಪಾವನ ಪ್ರಪಂಚ, ಹೊಸ ಪ್ರಪಂಚ. ಇಲ್ಲಿ ಏನೋ ಸ್ವಲ್ಪ ಕನ್ಫ್ಯೂಷನ್ನು. ಎಲ್ಲ ಒಂದೇ ಅರ್ಥ ಇದ್ರೂ ನೀವು ಮುರುಳಿಗೆ ತಕ್ಕಂತೆ ಉತ್ತರ ಕೊಡಬೇಕು. ಎಂಥ ಪ್ರಪಂಚ ಅಂತ, ABCDನ ಅಂತ ಆಗೋಯ್ತಾ? 10 ಸೆಕೆಂಡ್. ಎಲ್ಲರೂ ಕರೆಕ್ಟ್ ಉತ್ತರ ಕೊಡ್ತಾ ಇದ್ದಾರೆ. ಏನೋ ಕನ್ಫ್ಯೂಷನ್ ಮಾಡ್ತಾರೆ ಸಿಸ್ಟರ್ಸು. ನೀವು ನೋಡ್ಕೊಂಡು ಮಾಡ್ರಿ. ಎಲ್ಲ ಪಾಸು. ನಿರ್ವಿಕಾರಿ ಜಗತ್ತನ್ನ ಮಾಡಕ್ ಬಂದಿದ್ದಾರೆ. ರೈಟ್ ಆನ್ಸರ್ ಇಸ್ ಬಿ. ಎಲ್ಲರೂ ಬಿ ಬರೀತಿದ್ದಾರೆ. ಎಲ್ಲ ಪಾಸ್. ಬಿ. ಬಿ ಇಸ್ ಪಾಸ್. ABD ಎಲ್ಲ ಯಾಕೆ? ಐಸ್ಲೆಸ್ ದುನಿಯಾ ಬಿ ಇಸ್ ಪಾಸ್ ಅಲ್ವಾ? ನಾನು ಹೇಳ್ತಿದ್ದೀನಲ್ಲ, ಸ್ವಲ್ಪ ಕನ್ಫ್ಯೂಸ್ ಮಾಡ್ತಿದ್ದಾರೆ. ನೀವು ಸರಿಯಾಗಿ ಬರಿಬೇಕು. ಬಾಬವ್ರು ಯಾವಾಗಲೂ ನಾನು ನಿರ್ವಿಕಾರಿ ಜಗತ್ತು, ನಿರ್ವಿಕಾರಿ ಜಗತ್ತು ಸರಿಯಾಗಿ ಅಧ್ಯಯನ ಮಾಡಬೇಕು. ज्ञान का सिमरण करना ही डैश रहने का आधार. ಜ್ಞಾನ ಸ್ಮರಣೆ ಮಾಡೋದಂದ್ರೆ ಹೆಂಗಿರ್ಬೋದು? ಅಪನಿ ಗೋಡ್ ತೋ ನಶಾ ಚಡೆ ಅಂದ್ರೆ ಏನರ್ಥ? ನಶೆ ಇದ್ದ ಕಡೆ ಏನಿರುತ್ತೆ? ಜ್ಞಾನ ಸ್ಮರಣೆ ಮಾಡೋದಂದ್ರೇನು? ಉತ್ತರ ಸದಾ ಖುಷಿ, ಸದಾ ಆನಂದ, ಸದಾ ಹರ್ಷಿತ, ಸದಾ ನಿರೋಗಿ. ಹೊರಗಡೆ ಏನು ಕಾಣುತ್ತೆ? ಹೆಂಗಿರ್ಬೇಕು ಬಾಬು ಅವ್ರ ಹತ್ರ? ಡ್ಯಾಶ್ ರೇನಾ. ಎಲ್ಲ ಪಾಸ್ ನೋಡ್ರಿ. ಹೆಂಗಿರ್ಬೇಕು? ಆಗೋಯ್ತಾ 0?
ಸದಾ ಹರ್ಷಿತ್. ಸಿ ಪಾಸ್, ಎಲ್ಲ ಪಾಸ್ ಆಗ್ತಿದ್ದಾರೆ, ಎಲ್ಲ ಸಿ ಬರಿತಾ ಇದ್ದಾರೆ. ಸಿ ಸದಾ ಹರ್ಷಿತ್ರೇನೆ ಕಾದಾರೆನ ಜ್ಞಾನ ಸ್ಮರಣೆ. ಜ್ಞಾನ ಸ್ಮರಣೆ ಮಾಡೋದಂದ್ರೆ ಯಾರ ಬುದ್ಧಿಯಲ್ಲಿ ಸದಾ ಜ್ಞಾನ ಇದೆ ಅವ್ರೆಂದೂ ಬೇಜಾರಾಗಲ್ಲ, ಮೂಡ್ ಆಫ್ ಆಗಲ್ಲ, ಅಳು ಬರಲ್ಲ, ಆನಂದವಾಗಿ ಅಪನ ಗೋಡ್ತು ನಶಾ ಚಡೆ ಹರ್ಷಿತವಾಗಿ ಪಾಯಿಂಟ್ ಬುದ್ಧಿಯಲ್ಲಿ ಇರಬೇಕು. ಮೊನ್ನೆ ಇನ್ನ ಹೇಳಲಿಲ್ಲ ಡ್ರಾಮಾ, 1 ಸೆಕೆಂಡ್ ಬೀತ್ ಗಯಾ ತೋ ಫುಲ್ ಸ್ಟಾಪ್ ಲಗಾವೋ, ಖುಷ್ ರಹೋ, ನಾಚೋ, ಕೂದೋ, ಅಷ್ಟು ಚೆನ್ನಾಗಿರ್ರಿ ಮಕ್ಕಳೇ ಅಂತಂದ್ರು ಬಾಬವ್ರು. ಇನ್ನೇನು ಮಾಡಬೇಕು, ಖುಷಿಯಾಗಿರಲ್ಲ. ನೆಕ್ಸ್ಟ್ ಕ್ವಶನ್ ಓದ್ಲಾ. याद में प्रेम के आंसू आ जाए तो वो आंसू किस माला का दाना बन जाएंगे. ಇದಂತೂ ಈಸಿ, ಎಲ್ಲರೂ ಪಾಸ್ ಆಗ್ಬೇಕು ನೀವೆಲ್ಲ. ಯಾರು ನೆನಪಿನ ಆನಂದ ಬಾಷ್ಪ, ನೆನಪಿನ ಬಾಬನ್ ನೆನಪಲ್ಲಿ ಆನಂದ ಬಾಷ್ಪ ಬರುತ್ತೆ. ಆನಂದ ಬಾಷ್ಪ ಅದು ಆ ಡ್ರಾಪು ಯಾವ ಮಾಲೆಯ ಮಣಿ ಆಗ್ಬಿಡುತ್ತೆ. ಏನಂತೀರಾ? ನೋಡ್ರಿ, ವಿಜಯಮಾಲೆ, ರುದ್ರಮಾಲೆ, ರುಂಡಮಾಲೆ ಎಲ್ಲವೂ ಯಾವ ಮಾಲೆಯಲ್ಲಿ ಬರ್ತಾರಪ್ಪ? ಬಾಬವ್ರಿಗೆ ಪ್ರಿಯವಾದ ಮಾಲೆ ಯಾವುದು? ಯಾವಾಗಲೂ ನಾನು ಮಕ್ಕಳೇ ಯಾವ ಮಣಿ ಆಗ ಕೇಳ್ತೀನಿ ಅಂತಾರೆ. ಇದರಲ್ಲಂತೂ ಎಲ್ಲರೂ ಪಾಸ್ ಆಗ್ಬೇಕು ಆ್ಯಕ್ಚುಲಿ. ಏನು ಹೇಳ್ರಿ? ತೀರೋ ಆಗೋಯ್ತಾ ಅಷ್ಟು ಬೇಗ? ಎಲ್ಲರೂ ಪಾಸ್ ಇದರಲ್ಲಿ. ವಿಜಯಮಾಲೆ ರೈಟ್ ಆನ್ಸರ್. ವಿಜಯಮಾಲೆ ರೈಟ್ ಆನ್ಸರ್. ಎಲ್ಲರೂ ಬಾಬನ ಪ್ರೀತಿಯಲ್ಲಿ ಆನಂದದಲ್ಲಿ ಮುಳುಗ್ಬಿಟ್ರೆ, ಬಾಬಾ ನೀನನ್ನು ಬಿಟ್ರೆ ಯಾರಿಲ್ಲ, ನೀನು ಬಂದ್ಬಿಟ್ಟಿದೆಯಲ್ಲ ಅಂತ ಆನಂದ ಬಾಷ್ಪ ಬಾಬನ ಮೇಲೆ ಅಷ್ಟು ಎಕ್ಸ್ಟ್ರೀಮ್ ಪ್ರೀತಿ ಇರೋರೇ ವಿಜಯಮಾಲೆಯಲ್ಲಿ ಬರೋದು. ಸರಿ, ನಾವೆಲ್ಲರೂ ವಿಜಯಮಾಲೆಯಲ್ಲಿ ಬಂದ್ರ? 18ನೇ ತಾರೀಕು 18. सतयुग में सत्य बाप का वरदान मिलने के कारण क्या नहीं होता. ಸತ್ಯುಗದಲ್ಲಿ ಸತ್ಯ ತಂದೆಯ ವರದಾನ ಸಿಗೋದ್ರಿಂದ ಏನಾಗಲ್ಲ ಅಲ್ಲಿ. ಇಲ್ಲಿನ ವರದಾನ ಅಲ್ಲೇನಾಗಲ್ಲ. ಸತ್ಯಯುಗದಲ್ಲಿ ಸತ್ಯ ತಂದೆ ವರದಾನ ಸಿಕ್ಕಿರುವ ಕಾರಣ ಏನಾಗೋದಿಲ್ಲ. ಉತ್ತರ, ವಿಕರ್ಮ ಅಸತ್ಯ ಅಧರ್ಮ ಬರಿತಾ ಇಲ್ಲದ. ವಿಕರ್ಮ ಪಾಪಕರ್ಮ, ಅಸತ್ಯ ಅಧರ್ಮ. ಏನಲ್ಲಿ ಇಲ್ಲಿನ ವರದಾನ ಅಲ್ಲಿ ಏನಾಗಲ್ಲ ಹೇಳಿ. ವಿಶೇಷವಾಗಿ ಇದರಲ್ಲಿನೂ ನೀವೆಲ್ಲ ಪಾಸ್ ಆಗ್ಬೇಕು ಆ್ಯಕ್ಚುಲಿ. ರಾವಣ ಇಲ್ಲ ಅಂದ್ರೆ ಏನಾಗಲ್ಲ ಹೇಳ್ರಿ. ಇಲ್ಲಿನೂ ಒಂದು ಸ್ವಲ್ಪ ಕನ್ಫ್ಯೂಷನ್ ಟೈಪ್ ಇಟ್ಟಿದ್ದಾರೆ. ಹೋದ್ರೆ ಪಾಸ್ ಆಗ್ರಿ ಎಲ್ರು. ಎಲ್ಲ ಪಾಸ್. ವಿಕರ್ಮ ಆಗಲ್ಲ. ಬಾಬನ ವರದಾನ ಇರೋದ್ರಿಂದ ವಿಕರ್ಮ. ಎ ಈಸ್ ಪಾಸ್. ಎಲ್ಲ ಪಾಸ್ ಆದ್ರ? ಎಲ್ಲರೂ ಪಾಸ? ಇನ್ನೊಂದು ತೋರಿಸಿದ್ರ? ಪಕ್ಕದಲ್ಲಿ ಎ ಹಾಕ್ಬಿಟ್ರ? ಎ ಈಸ್ ಪಾಸ್. ಬಿ ಸಿ ಯಾಕೆ ಹಾಕೋದು? ಎ ಈಸ್ ಪಾಸ್. ಸತ್ಯುಗದಲ್ಲಿ ವಿಕರ್ಮಗಳಾಗಲ್ಲ. ವಿಕಾರ ಇರಲ್ಲ ಅಂದ್ರೆ ವಿಕರ್ಮ ಆಗಲ್ಲ. ಅದು ಒಂದೇ ಶಬ್ದದ ಅರ್ಥ ನೋಡ್ರಿ. ವಿಕಾರ ಇಲ್ಲ ಅಂದ್ರೆ ವಿಕರ್ಮ ಇಲ್ಲ. ಎ ಈಸ್ ಪಾಸ್.
आयता। निर्विघ्न वायुमंडल बनाने के लिए कौन सा अभ्यास चाहिए? नेक्स्ट क्वेश्चन, निर्विघ्न वायुमंडल ಮಾಡಕ್ಕೆ ಯಾವ ಅಭ್ಯಾಸ ಬೇಕೋ? ಯಾವ ಅಭ್ಯಾಸ ನಿರ್ವಿಘ್ನ ವಾಯುಮಂಡಲ ಮಾಡಕ್ಕೆ? ಲಕ್ಷ್ಮಿ, ಯಾವ್ದು ಬೇಕು? बताओ सभी। शुभ भावना, लाइट माइट ಕೊಡೋ ಅಭ್ಯಾಸ, लाइट माइट देने का अभ्यास, शुभ कामना समर्थ, शुभ भावने, लाइट माइट ಕೊಡುವ ಭಾವನೆ, ಶುಭ ಕಾಮನೆ, ಸಮರ್ಥ ಸಂಕಲ್ಪಗಳ ಸ್ಥಿತಿ. ನಿರ್ವಿಘ್ನ ವಾಯುಮಂಡಲ ಮಾಡಕ್ಕೆ ಏನ್ ಬೇಕು? ಒಂದೇದಾ? ಸರಿಯಾಗಿ ನೋಡ್ರಿ. ನಿರ್ವಿಘ್ನ ವಾಯುಮಂಡಲ ಬರೀ ಒಂದೇ ಇದ್ರೆ ಸಾಕ? ಎರಡು ಕೊಡ್ಬೇಕಾ? ಏನದು? ಏನು ಒಂದು ಕೊಡ್ತೀರೋ ಎರಡು ಕೊಡ್ತೀರಪ್ಪ? ಎರಡು ಕೊಟ್ರೇನೆ ಅಲ್ಲಿ ಪಾಸ್ ಆಗೋದು. ಏನದು? ಎಲ್ರೂ ಏನೋ ಹೇಳ್ತಾ ಇದ್ದ. ನಿರ್ವಿಘ್ನ ವಾಯುಮಂಡಲ ಮಾಡಕ್ಕೆ ಎರಡು ತಾಕತ್ ಬೇಕೋ ಬೇಡವಾ? ಏನೇನೋ ಹೇಳ್ತೀರಲ್ಲ ನೋಡಿ, ಬುದ್ಧಿವಂತರು ಹೋಗೋಯ್ತ ಝೀರೋ. ಲೈಟ್ ಮೈಟ್ ಎರಡು ಕೊಡ್ಬೇಕಲ್ವಾ? ನಾನು ಎರಡಂದ್ರೆ ಅರ್ಥ ಆಗ್ಬೇಕಲ್ವಾ? ಲೈಟು ಬೇಕು, ಮೈಟು ಬೇಕು, ಜ್ಞಾನನೂ ಇರಬೇಕು, ಶಕ್ತಿನೂ ಇರ್ಬೇಕಲ್ವಾ ವಾಯುಮಂಡಲದಲ್ಲಿ. ಒಂದಿಟ್ಕೊಂಡು ಏನು ಮಾಡೋದು? ಎಲ್ಲ ಹಿಂಗೆ ಅಂದ್ಬಿಟ್ರಿ. ಎರಡು ಬೇಕು, ಎರಡು. ಲೈಟ್ ಮೈಟು ಅಲ್ಲಿ ಬಂದ ಮೇಲೂ ಅಂತೀರಲ್ಲ ನೀವು. ಎಲ್ಲ ಪಾಸ? लाइट माइट, मनसा वाचा कर्मणा तीनों सेवाएं साथ साथ करते हैं, वो कौन सा? मनसा वाचा कर्मणा तीनों सेवाएं साथ साथ करते हैं, वो कौन है? मनसा वाचा कर्मಣ ಮೂರು ಸೇವೆಗಳನ್ನ ಜೊತೆ ಜೊತೆಯಲ್ಲಿ ಮಾಡುವರು ಯಾರಾಗಿದ್ದಾರೆ? ಯಾರಾಗ್ತಾರೆ ಮನಸಾ ವಾಚಾ ಕರ್ಮಣ ಜೊತೆ ಜೊತೆ ಮಾಡೋರು? ಉತ್ತರ, ಮದದ್ಗಾರ್, ವಫಾದಾರ್, ಫಾಲೋ ಫಾದರ್, ಸಮಜ್ದಾರ್, ಸಹಯೋಗಿಗಳು. ಮದದ್ಗಾರ್ ಅಂದ್ರೆ, ವಫಾದಾರ್ ಅಂದ್ರೆ ನಿಷ್ಠಾವಂತರು, ಫಾಲೋ ಫಾದರ್ ಮೂರನೇದು, ನಾಲ್ಕನೇದು ಸಮಜ್ದಾರ್. ಈ ಮೂರು ಸೇವೆ ಮಾಡಿ ಕಮಾಯಿ ಮಾಡೋರು ಎಂಥವ್ರು? ಸಂಪಾದನೆ ಮಾಡಕ್ಕೆ ಏನ್ ಬೇಕು? ಇಂಟ್ ಕೊಟ್ಟಿದ್ದೀನಿ, ಸಂಪಾದನೆ ಮಾಡಕ್ಕೆ ಏನ್ ಬೇಕು? ಸಂಪಾದನೆ ಮಾಡಕ್ಕೆ ಅಕ್ಕಲ್ ಇರ್ಬೇಕಲ್ವಾ? ಅಕ್ಕಲ್ಲಿರೋರ್ನೇನಂತಾರೆ? ಅಕ್ಕಲ್ಲಿರೋರ್ನೇನಂತಾರೆ? ಡೀಸ್ ಪಾಸ್. ಬುದ್ಧಿವಂತರಾಗಿರ್ಬೇಕಲ್ವಾ ಸಂಪಾದನೆ ಮಾಡಕ್ಕೆ? ಬುದ್ಧಿವಂತರಿರ್ಬೇಕಂತ ಹೇಳ್ತಾ ಇದ್ದೀನಿ, ಅಕ್ಕಲ್ಲಂತ. ಡೀಸ್ ಪಾಸ್, ಡೀಸ್ ಪಾಸ್. नेक्स्ट ಏನು? सारी दुनिया को क्या बनाने के लिए बाप आया है? ಇಡೀ ಪ್ರಪಂಚವನ್ನ ಏನು ಮಾಡಲು ತಂದೆಯು ಬಂದಿದ್ದಾರೆ. ಏನಾಗಿ ಮಾಡ್ತಾರೆ ಬಾಬಾ ಬಂದು? ನಮ್ಮನ್ನೆಲ್ಲ ಆತ್ಮಗಳನ್ನ ಏನ್ ಮಾಡ್ತಾರೆ ಹೇಳ್ರಿ? ಇಡೀ ಪ್ರಪಂಚವನ್ನ ಪಾವನ, ಸ್ವರ್ಗ, ಪವಿತ್ರ, ನಿರೋಗಿ. ಅವತ್ತೇನು ಹೇಳಿದ್ರು ಬಾಬು ಅವರು? ಅದ್ರ ಬಗ್ಗೆನೇ ಇತ್ತು ದೊಡ್ಡದಾಗಿ.
ಎಂಥ ಪ್ರಪಂಚ ಇದು. ಹಾಸ್ಪಿಟ್ಲ್ ಅಂದ್ರು ಅದನ್ನೇನು ಮಾಡ್ತಾರೆ ಬಾಬುವರು ನಮ್ಮನ್ನೆಲ್ಲ. ನೋಡಿ ಪುತ್ರನೂ ಇಂಟು ಕೊಟ್ಟಿದ್ದೀನಿ ನಾನು. ಹೇಳ್ರಿ, ಉತ್ತರ ಕೊಟ್ರ ಎಲ್ರೂ? ಯಾವುದು ಸರಿಯಾದ ಉತ್ತರ? ಹಾಸ್ಪಿಟ್ಲಲ್ಲಿ ಯಾರು ಹೋಗ್ತಾರೆ ಹೇಳ್ರಿ? ಏನಾಗಕ್ಕೆ ಹೋಗ್ತಾರೆ? ಉತ್ತರ ಕೊಡ್ಬೇಕಲ್ವಾ ನೀವು? ಎಲ್ಲರೂ ಪಾಸ್ ಆಗ್ಬೇಕು ಆ್ಯಕ್ಚುಲಿ. ನೀವು ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಇಂಟು ಕೊಟ್ಕೊಂಡು ತಿರ್ಗಾ ಏನೋ ಹೇಳ್ತೀರ ನೀವು. ನಿರೋಗಿ ಡಿ ಪಾಸ್. ಹಾಸ್ಪಿಟ್ಲಿಗೆ ಹೋಗೋರು ಬಾಬಾ ಹೇಳ್ತಾರೆ ಮೇ ರೋಗಿ ಸಾರಿ ರೋಗಿयों की हास्पिटल है, माँ ರೋಗಿयों का ಹಾಸ್ಪಿಟಲ್ ಮೇ ನಿರೋಗಿ ಬನಾನೆ ಆಯಾ ಅಂತ ಹೆಡ್ಲೈನೇ ಇತ್ತಲ್ಲ ಅವತ್ತು. ಏನಂತೀರಾ ನೀವೆಲ್ಲ? 19ನೇ ತಾರೀಕು ಮುರುಳಿ ಇದೆ एक्चुअली. प्राप्तियों को याद करो तो कौन सी बातें भूल जाएगा. ಇದರಲ್ಲಿನೂ 2 ಉತ್ತರ ಇದೆ. ಪ್ರಾಪ್ತಿಗಳನ್ನು ನೆನಪು ಮಾಡಿದ್ರೆ ಯಾವ ಮಾತನ್ನು ಮರ್ತು ಬಿಡ್ತೀರ? अशांति की, दुख व परेशानी की, चिंता की, सब ಪ್ರಾಪ್ತಿಗಳನ್ನ ನೆನಪು ಮಾಡಿದ್ರೆ ಯಾವ ಮಾತು ಮರ್ತೋಗುತ್ತೆ? ಅಶಾಂತಿ, ದುಃಖ ಮತ್ತೆ ತೊಂದರೆ. ತೊಂದರೆ ಅಲ್ಲ, ಅಶಾಂತಿ ಅಂತಾನೆ. ದುಃಖ ಅಶಾಂತಿ ಅಂತಾನೆ. ಪರೇಶಾನಿ ಅಂದ್ರೆ ಚಿಂತೆ. ಎಲ್ಲವೂ ಯಾವುದಪ್ಪ? ಎಲ್ಲ ಪಾಸ್ ಆಗ್ಬೇಕಲ್ಲ ನೀವೆಲ್ಲ. 2 ಉತ್ತರ ಇದೆ ಅಂತ ಹೇಳಿದ್ದೀನಿ. ಪಾಸ್ ಆಗ್ತಿದ್ದಾರೆ ಎಲ್ರು? ನಿಮ್ಮ ಹೆಸರೆಲ್ಲ ನೋಡ್ತಾ ಇದ್ದೀನಿ ನಾನು. ಎಲ್ಲ ಒಂದೊಂದ್ಸಾರಿ ಹೋಗ್ಬಿಡ್ತೀರಲ್ಲ, ಜಾಸ್ತಿ ಜನ ಇರೋರೆಲ್ಲ ಕಡಿಮೆ ಆಗ್ಬಿಡ್ತೀರಾ. ಇವತ್ತಾದ್ರೂ ಆಮೇಲೆ ಸ್ವಲ್ಪ ಹೊತ್ತಿಗೆ ಬಂದ್ಬಿಟ್ರು. ಎಲ್ರೂ ಪಾಸು. ಬೀಸ್ ಪಾಸ್. ದುಃಖ ಮತ್ತೆ ತೊಂದರೆ 2 ಅಂತ ಹೇಳಿದ್ದೀನಿ. 2 ಉತ್ತರ ಇರುತ್ತೆ ಅಂತ. ದುಃಖ ಮತ್ತೆ ಪರೇಶಾನಿ. ಸರಿನಾ? ಆಮೇಲೆ ಇನ್ನೊಂದೇನು? सेंस और एसेंस के बैलेंस द्वारा अपनेपन को स्वाहा करने वालों को क्या कहते हैं? ಸೆನ್ಸ್ ಹಾಗೂ ಎಸೆನ್ಸ್ ಮುಖಾಂತರ ಬ್ಯಾಲೆನ್ಸ್ ಅನ್ನ ತನ್ನದನ್ನಾಗಿಟ್ಕೊ ಅವೆರಡರ ಬ್ಯಾಲೆನ್ಸ್ ಅಲ್ಲಿ ತನ್ನತನದ ಸ್ವಾಹ ಮಾಡೋರನ್ನ ಏನಂತಾರೆ? ಸೆನ್ಸ್ ಹಾಗೂ ಎಸೆನ್ಸ್ ಬ್ಯಾಲೆನ್ಸ್ ಮುಖಾಂತರ ತನ್ನತನವನ್ನ ಅಂದ್ರೆ ನಾನು ಅನ್ನೋ ಸ್ವಾಹ ಮಾಡೋರು ಅವ್ರಿಗೇನಂತಾರೆ? ಸ್ವಾಹ ಮಾಡಿದ್ದೀರಾ ನೀವೆಲ್ಲ. ವಿಶ್ವ ಪರಿವರ್ತಕ್, ವಿಶ್ವ ಕಲ್ಯಾಣಕಾರಿ, ವಿಶ್ವ का मालिक, विश्व का उद्धार मूर्त. ಏನು ಉತ್ತರ? ಏನಂತಾರೆ? ನಾನು ಅನ್ನೋದು ಮರ್ತಾಗ್ಲೇನೆ ಏನಾಗುತ್ತೆ? ನಮ್ಮ ಪರಿವರ್ತನೆ ಆಗುತ್ತೆ. ನಮ್ಮ ಪರಿವರ್ತನೆ ಆದ್ರೆ ಇನ್ನೇನಾಗುತ್ತೆ? 8 ಕೊಟ್ಟಿದ್ದೀನಿ. ಎ ಈಸ್ ಪಾಸ್. ಎ ವಿಶ್ವ ಪರಿವರ್ತಕರು. ವಿಶ್ವ ಪರಿವರ್ತಕರಾಗ್ಬಿಡ್ತೀವಿ. ಎ ಈಸ್ ಪಾಸ್. ಎಲ್ಲ ಪಾಸಾ ನೀವೆಲ್ಲ? ವೆರಿ ಗುಡ್. 20ನೇ ತಾರೀಕು ಮುರುಳಿ. दिन प्रतिदिन तुम बच्चों को किस में जाना है? ದಿನ ಪ್ರತಿದಿನ ನೀವು ಮಕ್ಕಳು ಯಾವುದ್ರಲ್ಲಿ ಹೋಗ್ಬೇಕೋ? ನಿಮ್ಮ ಮಕ್ಕಳು ಯಾವುದ್ರಲ್ಲಿ ಹೋಗ್ಬೇಕೋ? ಏಕಾಂತ, ಸೈಲೆನ್ಸ್, ಅಂತರ್ಮುಖತಾ, ಸಬ್. ಏಕಾಂತದಲ್ಲಿ, ಶಾಂತಿಯಲ್ಲಿ, ಅಂತರ್ಮುಖತೆಯಲ್ಲಿ ಎಲ್ಲವೂ.
ಈಗ ವಾಕಿಂಗ್ ಹೋದ್ರೆ ಬಾಬಾ ಏನು ಹೇಳ್ತಾರೆ, ಹೆಂಗೋಗ್ರಿ ಅಂತಾರೆ, ಪಾದ್ರಿಗಳೆಲ್ಲ ಹೆಂಗೋಗುತ್ತಾರೆ ಅಂತಾರೆ, ಏನಂತಾರೆ? ಹೇಳ್ರಿ, कैसे 3 दिखाती हो? घूमने फिरने जाओ तो कैसे जाओ? बात करके जाना है क्या? ಮಾತಾಡಿ ಹೋಗ್ಬೇಕಾ, ಹೆಂಗ್ ಹೋಗ್ಬೇಕು? ಹೆಂಗ್ ಹೋಗ್ಬೇಕು? ಕೇಸೆ ಜಾನ, ಕಿಸ್ಮೆ ಜಾನ? ಕ್ವಶನ್ ಸ್ವಲ್ಪ ಅವ್ರು ಏನ್ ಮಾಡಿದ್ರು, ಅಕ್ಕಂದ್ರು ಕನ್ಫ್ಯೂಸ್ ಮಾಡಿದ್ರು. ಯಾವುದ್ರಲ್ಲಿ ಹೋಗ್ಬೇಕು ಅಂತ ಕ್ವಶನ್ ಫಾರ್ಮೇಶನ್ ಸರಿ ಮಾಡ್ಬೇಕಮ್ಮ ಅಕ್ಕಯ್ಯ. ಕೇಸೆ ಜಾನ, ಕೇಸೆ ಜಾನ, ಕಿಧರ್ ಜಾನ, ಕಿಸ್ಮೆ ಜಾನ ಅಂತ ಬರಲ್ಲ. ಆಯ್ತಾ? ಝೀರೋ. ಏಕಾಂತ ಅಲ್ಲ, ಸೈಲೆನ್ಸ್. ಪೀಸ್ ಪಾಸ್. ಪಾದ್ರಿಗಳೆಲ್ಲ ಹೋದ್ರೆ ಸೈಲೆನ್ಸ್ ಮೇ ಜಾತೆ ಹೈ, ಕ್ರೈಸ್ಟ್ ಕಿ ಯಾದ್ ಮೇ ಸೈಲೆನ್ಸ್ ಮೇ ಜಾತೆ. ಎಷ್ಟೊಂದು ನಾನು ಹೇಳಲಿಲ್ಲ, ವಾಕಿಂಗ್ ಹೋಗುವಾಗ ಹೆಂಗ್ ಹೋಗ್ತಾರೆ, ಮಾತಾಡ್ಕೊಂಡು ಹೋಗ್ತಾರ ಅಂದ್ರೆ ಸೈಲೆನ್ಸ್ ಅಂತ ಬರಿಬೇಕಲ್ವ ಎಲ್ರು. ಬೀಸ್ ಪಾಸ್. ಜಾಸ್ತಿ ಬೀಸ್ ಪಾಸ್, ಎಲ್ಲರೂ ಪಾಸ್ ಆಗಿದ್ದಾರೆ. ದೇವತಾ ಬನ್ನೆ ಕಿ ಮತ್ ಕೋ ಕೌನ್ಸಿ ಮತ್ ಕಹಾ ಜಾತಾ ಹೈ? ದೇವತೆಗಳಾಗೋ ಮತವನ್ನ ಏನಂತ ಹೇಳಲಾಗುತ್ತೆ? ದೇವತಾ. 1, 2 ಅನ್ನೋದು ಏನಂತಾರೆ ನೋಡ್ರಿ. 1 ಶ್ರೀಮತ್, ಶ್ರೇಷ್ಠ, ಪರಮಾತ್ಮ ಅದ್ವೈತ. ದೇವತೆಯಾಗೋ ಮತವನ್ನ ಏನಂತಾರೆ? ದೇವತೆಗಳಾಗಲಿಕ್ಕೆ ಒಂದೇ ಹೇಳ್ತಾರೆ ಅಂದ್ರೆ ಇನ್ನೊಂದು ಇಲ್ಲ ಅಂದ್ರೆ ಅದಕ್ಕೆ ಏನಂತಾರೆ? ಎಲ್ಲರೂ ಪಾಸ? ಕೆಲಸ ಮತ ಒಂದು ಸೋಚಿಗೆ ಬತ್ತಾವೋ. ಯಾವ ಮತ? ಶ್ರೀಮತ ಅಂತೂ ಬಾಬಾ ಕೊಡ್ತಾರೆ, ಅದನ್ನ ಏನಂತಾರೆ? ಅದ್ವೈತ ಮತ ಅಂತಾರಲ್ವಾ. ಒಂದಲ್ಲ 2 ಇರಂಗಿಲ್ಲ, ಅದ್ವೈತ ಮತ. ಎಲ್ಲರೂ ಪಾಸ್ ಆಗಿದ್ರಾ? ಡಿ ಇಸ್ ಪಾಸ್. विहंग मार्ग की सेवा करने के लिए कौन सी 2 बातों का बैलेंस रखना है? ವಿಹಂಗ ಮಾರ್ಗದ ಸೇವೆ ಮಾಡಲಿಕ್ಕೆ ಯಾವ 2 ಮಾತುಗಳ ಬ್ಯಾಲೆನ್ಸ್ ಇರಬೇಕು, ಸಮತೋಲನ ಇರಬೇಕು? ವಿಹಂಗ ಮಾರ್ಗದ ಸೇವೆ ಅಂದ್ರೆ ಫಾಸ್ಟ್ ಸೇವೆ. ಯಾವ್ದು ಬ್ಯಾಲೆನ್ಸ್ ಬೇಕು? ಇದರಲ್ಲಿನೂ ಯೋಚನೆ ಮಾಡಿ ಉತ್ತರ ಕೊಡ್ರಿ. ಜ್ಞಾನ ಅವ್ರ ಧಾರಣ, ರೂಪ ಬಸಂತ್, ಕರ್ಮ ಅವ್ರ ಸ್ಥಿತಿ, ಸೇವಾ. ಜ್ಞಾನ ಮತ್ತೆ ಧಾರಣೆ, ರೂಪ ಬಸಂತ, ಕರ್ಮ ಮತ್ತೆ ಸ್ಥಿತಿ, ಸೇವೆ. ಯಾವುದೋ ABCD ಯಲ್ಲಿ ಉತ್ತರ? ವಿಹಂಗ ಮಾರ್ಗದ ಸೇವೆ ಮಾಡ್ಬೇಕು. ನೀವು ಹೇಳಿದ ತಕ್ಷಣ ಜನಕ್ಕೆ ಸಾಕ್ಷಾತ್ಕಾರ ಆಗ್ಬಿಡ್ಬೇಕು. ಏನ್ ಮಾಡ್ಬೇಕು ಹೇಳ್ರಿ? ನೀವ್ ಹೆಂಗ್ ಕಾಣ್ಬೇಕು ನೋಡ್ರಿ. ಸರಿಯಾಗಿ ಉತ್ತರ. ಕರೆಕ್ಟು. ಎಲ್ಲ ಪಾಸ್ ಆಗ್ಬೇಕು. ಬಾಬನ್ ಫೇವರೆಟ್ ವರ್ಡ್. 0 ಆಗೋಯ್ತಾ ಅಷ್ಟು ಬೇಗ? ABCD ಏನು? ರೂಪ್ ಬಸನ್, ಬೀಸ್ ಪಾಸ್. ಎಲ್ಲ ನೀವೇನು ಹೇಳಿದ್ರಿ? ರೂಪ್ ಬಸಂತ್, बीस पास ಎಲ್ಲ ಪಾಸಾ? लक्ष्मी पासा? क्यों? सब पास होना चाहिए. ಸರಿ. ರೂಪ್ ಬಸಂತ್ ಬಾಬನಿಗೆ ಇಷ್ಟವಾದದ್ದು ಯಾವಾಗಲೂ ಬಚ್ಚೆ ರೂಪ್ ಬಸಂತ್ ಬನಾನೆ ಆಯಾ ಹೂಂ, ಬಾಪ್ ಬಿ ರೂಪ್ ಬಸಂತೆ, ನಾನು ರೂಪ್ ಬಸಂತು ಅಂತ ಎಷ್ಟು ಹೇಳ್ತಾರೆ. ಪಾಸ್ ಆಗ್ಬೇಕಲ್ವಾ ಎಲ್ರು? बी
ಬೀನ್ ಡಿ ಮಾಡಿಬಿಟ್ರಲ್ಲ ನೀವು. ಅದ್ಯಾಕದು? ಬಿ ಬಿ ಡಿ ಅಲ್ಲ, ಬಿ. ಓಕೆ, ಎಲ್ಲರೂ ಪಾಸ್ ಆಗಿರೋರೆಲ್ಲ ನೋಟ್ ಮಾಡ್ಕೊಳ್ತೀರಪ್ಪ. ಪ್ರತಿ ಸಾರಿ ಎಲ್ಲ ಉತ್ತರ ಪಾಸ್ ಆಗಿರೋರಿಗೆ ಫಸ್ಟ್ ಪ್ರೈಸು ಪ್ರತಿ ಎಲ್ಲ ಸಾರಿ. ಏನಂತೀರಾ? ಪಕ್ಕನಾ? ಎಲ್ಲರದು ಹೆಸರುಗಳು ನೋಡ್ತಿದ್ದೀನಿ. ಆ್ಯಕ್ಚುಲಿ ಇನ್ನೂ ಜಾಸ್ತಿ ಜನ ಪದಂಪತಿ ಆಗ್ಬೇಕಂದ್ರೆ ಓದಲ್ಲ, ರಿವಿಷನ್ ಇಲ್ಲ ಅಂತ ತಾನೇ ಅದಕ್ಕೆ ಅಟೆಂಡ್ ಮಾಡಲ್ಲ ಜಾಸ್ತಿ ಜನ. ಆದ್ರೂ ಪರವಾಗಿಲ್ಲ. ಬಾಬನ ಮಕ್ಕಳು, ಸ್ಪೆಷಲ್ ಮಕ್ಕಳು ಪದಂಪತಿಗಳಾಗಕ್ಕೆ ಬರ್ತಿದ್ದಾರೆ. ಯಾರು ಕ್ವಶನ್ ಆನ್ಸರಲ್ಲಿ ಸ್ವಲ್ಪ ಬುದ್ಧಿವಂತಿಕೆ ಯೂಸ್ ಮಾಡಿ, ಇದೂ ಒಂದು ಉಮಂಗ್ ಉತ್ಸಾಹ ಅಲ್ವಾ? ಎಲ್ಲಿ? ನೆಕ್ಸ್ಟು 21ನೇ ತಾರೀಕು. ಈ ಸಮಯ ಬಾಪ್ ತುಮೆ ಕ್ಯಾ ಬನನೆ ಕಿ ಪಡಾಯಿ ಪಡಾತೆ. ಈ ಸಮಯದಲ್ಲಿ ತಂದೆ ನಿಮಗೇನಾಗಲಿಕ್ಕೆ ವಿದ್ಯೆಯನ್ನು ಓದಿಸ್ತಿದ್ದಾರೆ, ಏನು ಮಾಡಲಿಕ್ಕೆ? ಬಾಬನ್ ಫೇವರೆಟ್ ಮಾತು, ಮನುಷ್ಯ ಸೆ ದೇವತಾ, ಬೆಗರ್ ಟು ಪ್ರಿನ್ಸ್, ಪತಿತ್ ಸೆ ಪಾವನ್, ನರ್ ಸೆ ನಾರಾಯಣ್. ಯಾರು ನಶೆ ಇರ್ಬೇಕು? ಎಂಥ ನಶೆ? ಏನಾಗಬೇಕು? ಪಡಾಯಿ, ಅದಕ್ಕೆ ಓದಿಸೋದು. ಬಾಬಾ ಹೇಳ್ತಾರೆ ಎಂಥ ನಶೆ ಅಂತಾರೆ, ಅದರಲ್ಲಿ ಉತ್ತರ ಇದೆ. ಇನ್ನ ಶುರುವಾಗ್ಲಿಲ್ಲಲ್ಲ. 1 2 3 ಎಂಥ ನಶೆ, ನಶೆ ನಶೆ. ನಾನು ಮಕ್ಕಳಿಗೆ ಏನು ಮಾಡ್ತೀನಿ ಡೈಲಿ? ಏನ್ರಪ್ಪ ಎಲ್ರ ಪಾಸ? ಎಂಥ ನಶೆ ಏರಿಸೋದು ಬಾಬಾ. ಉತ್ತರ ಕೊಡ್ರಲ್ಲ ಡೈಲಿ. ಬಾತಲ್ ಕೆ ಪೀಚೆ ಬಾತಲ್ ಪಿಲಾತಾ ಹೂँ, ನರ್ಸೆ ನಾರಾಯಣ ಬನ್ನೆ ಕಿ ಪಡಾಯಿ ಪಡಾತಾ ಹೂँ. ನರನಿಂದ ನಾರಾಯಣನಾಗೋ ನಶೆ. ನರನಿಂದ ನಾರಾಯಣ ಆಗೋರು ಮೂಡಾಫ್ ಆಗ್ತಾರ ಯಾವತ್ತಾದ್ರು? ಅಳೋದು ಮೂಡಾಫು, ಜೋರಾಗಿ ಮಾತಾಡೋ ಇಲ್ಲ. ಭಾಳ ಜ್ಞಾನದ ಗಾಂಭೀರ್ಯ, ಹರ್ಷಿತ ಮುಖ, ತಾಳ್ಮೆ, ಸಹನೆ, ದೇವತೆ ಥರ ಇರಬೇಕು ನಾರಾಯಣನಾಗೋಕ್ಕೆ. ಇಲ್ಲ ಅಂದರೆ ಬಾಬಾ ಏನು ಹೇಳ್ತಾರೆ? ದರ್ಪಣದಲ್ಲಿ ಮುಖ ನೋಡ್ಕೊಳ್ರಪ್ಪ ನಾರಾಯಣ. ನಾರಿ ಲಕ್ಷ್ಮಿ ಆಗೋಕ್ಕಾಗುತ್ತಾ? ನಾರದನಿಗೇನು ಹೇಳಿತು? ನೋಡಪ್ಪ ಮುಖ ನೋಡ್ಕೋ ಅಂತ. ನಾರಾಯಣ ಹೆಂಗ್ ಕಂಡ? ನಾರದ ಏನು ನೋಡ್ದ? ನಾರಾಯಣನಾಗಬೇಕಂದ್ರೆ ಇಲ್ಲೇ ನಾರಾಯಣನ ಫೇಸ್ ಇರ್ಬೇಕಲ್ವಾ ನಿಮಗೆ ಅಂತಾರೆ ಬಾಬಾ. ಸದಾ ಖುಷಿಯಾಗಿ ಹರ್ಷಿತವಾಗಿ ಜ್ಞಾನ ಯೋಗ ಧಾರಣೆ ಸೇವೆ ಆನಂದವಾಗಿ ಇರೋದು ಬಿಟ್ಟು ಏನು ಅಭಿಮಾನ ಯಾಕೆ ತೋರಿಸ್ಬೇಕು? ಒಂದಿಷ್ಟು ಅಭಿಮಾನ ಬರಬಾರ್ದು. 20ನೇದು ಕ್ವಶನ್, ವಿಕಾರೋಂಕೋ ಕೈಸೆ ಜೀತನಾ? ವಿಕಾರಗಳನ್ನು ಹೆಂಗೆ ಗೆಲ್ಲೋದು? ಬಾಬಾ ಅವ್ರು ಏನು ಕೊಟ್ಟಿದ್ದಾರೆ ಕೈಯಲ್ಲಿ? ಯಾವ ಶಸ್ತ್ರ ಕೊಟ್ಟಿದ್ದಾರೆ? ಜ್ಞಾನ್ ತಲ್ವಾರ್ ಸೆ, ಯೋಗ ಸೆ, ಧಾರಣಾ ಸೆ, ಇಂದ್ರಿಯ ಜೀತ್ ಬನ್ಕರ್. ಇಲ್ಲಿ ಶಸ್ತ್ರದ ವಿಷಯ ಬರ್ತದೆ. ಎಲ್ಲ ಪಾಸ್ ಆಗ್ಬೇಕು ನೋಡ್ರಿ. ಕ್ಯಾ ದೇತಾ ಹೈ ಬಾಬಾ? ಭೂಮಿ ಕ್ಯಾ? ಹೆಂಗ್ ಗೆಲ್ತೀರಪ್ಪ ಮಾಯನ? ಜ್ಞಾನದ ಕತ್ತಿ, ಯೋಗದಿಂದ, ಧಾರಣೆಯಿಂದ, ಇಂದ್ರಿಯ ಜೀತ್. ಯಾವುದು? ಎಲ್ಲ ಪಾಸಾ? ಶಸ್ತ್ರದ ಮಾತು ಬರುತ್ತಲ್ವ, ಸರಿಯಾಗಿ ಇರ್ಬೇಕಲ್ವಾ? ಶಸ್ತ್ರ ಅಂದ್ರೆ ಏನರ್ಥ? ಎಲ್ಲ ಪಾಸ್ ಆಗ್ಬೇಕಲ್ಲ. ಬಾಬಾ ಅವ್ರು ಏನು ಕೊಟ್ಟಿದ್ದಾರೆ? ಫಸ್ಟ್ ಸಬ್ಜೆಕ್ಟಲ್ಲಿ ಯಾವ ಶಸ್ತ್ರ ಕೊಟ್ರು? ಜ್ಞಾನ್ ತಲ್ವಾರ್. ನಾನು ಶಸ್ತ್ರ ಅಂದ್ರೆ ಅಲ್ಲಿ 4ರಲ್ಲಿ ಶಸ್ತ್ರ ಇರೋದು ಒಂದೇ ಪಾಯಿಂಟ್ ಅಲ್ಲಪ್ಪ, ಜ್ಞಾನ್ ತಲ್ವಾರ್ ಅಂತ. ಎಲ್ಲ ಪಾಸ್ ಆಗ್ಬೇಕಾ ಬೇಡ್ವಾ?
ಪಾಸ್, ಎಲ್ಲ ಪಾಸ್. ಸರಿ, ಆದರೂ ಬಿ ಅಂತ ಬರೀತಾರೆ ನೋಡ್ರಿ. ವಿಕಾರಗಳನ್ನು ಗೆಲ್ಲಬೇಕಂದ್ರೆ ಏನು ಮಾಡಿ? 21ನೇ क्वेश्चन, ताज और तख्त को सदा कायम रखने वाले कौन सा योगी? ताज और तख्त को सदा कायम रखने वाले ನೆನ್ನೆ ಮುರಳಿ ಎಂತ ಯೋಗಿ ಅವರು? ಸಹಜ ಯೋಗಿ, ಸದಾ ಯೋಗಿ, ನಿರಂತರ ಸ್ವತಃ ಯೋಗಿ, ಸಚ್ಚಾ ಯೋಗಿ. ಸಹಜ ಯೋಗಿ, ಸದಾ ಯೋಗಿ, ನಿರಂತರ ಸ್ವತಃ ಯೋಗಿ, ಸತ್ಯ ಯೋಗಿ. 2 ಉತ್ತರ ಇದೆ ನೋಡ್ರಪ್ಪ. ಎಲ್ಲ ಇಂಟು ಕೊಟ್ಟಿದ್ದೀನಿ, 2 ಉತ್ತರ ಇದೆ ಅಂತ. ಸರಿಯಾಗಿ ಬರಿಬೇಕಲ್ಲ, ಪಾಸ್ ಆಗ್ಬೇಕಲ್ವಾ? क्या बोल रही है सिरी? हाँ, सब ठीक है. ये ठीक है. ನೋಡ್ರಿ, ನೀವು ಎಲ್ಲ ಪಾಸಾ? ಎಲ್ಲ ಪಾಸ್. ನಾನು ಉತ್ತರನೇ ಹಿಂಟ್ ಕೊಟ್ಬಿಟ್ಟೆ, 2 ಉತ್ತರ ಇದೆ ಅದರಲ್ಲಿ ಅಂತ. ಎಲ್ಲರೂ ಪಾಸ್ ಆಗ್ಬಿಟ್ರಿ ಇದರಲ್ಲಿ. ನಿರಂತರ ಸ್ವತಃ ಯೋಗಿ ಅಂತ ಅದರಲ್ಲಿ 2 ಉತ್ತರ ತಾನೆ. ನಿರಂತರ ಯೋಗಿನೂ ಹೌದು, ಸ್ವತಃ ಯೋಗಿನೂ ಹೌದು. ಸಿ ಇಸ್ ಪಾಸ್. ಸಿ ಇಸ್ ಪಾಸ್. ಪಕ್ಕಾ ಪಾಸಾ ಎಲ್ರೂ? ಸಿ ಇಸ್ ಪಾಸ್ ಅಪ್ಪ. ಎ ಅಂತ ಯಾಕೆ ಬರೆಯೋದು? ಸಿ ಕಿರೀಟ ಸಿಂಹಾಸನ ನೆನ್ನೆ ಮುರುಳಿ ನೆನ್ಪಿಡ್ಬೇಕಲ್ವಾ? ನಿರಂತರ वो ಸ್ವತಃ ಯೋಗಿ, ಸಹಜ ಯೋಗಿ ಅಂದ್ರು ಬಾಬಾ. ನೋಡಿ, ಒಂದ್ಸಾರಿ ನಿಮಗೆ ಕೀನೇ ಕೊಟ್ಬಿಟ್ರು, ಬೆಕ್ಕಂದ್ರು. ಎಲ್ಲ ನೋಡ್ಕೊಂಡ್ಬಿಟ್ರೆ 1-2 ಕ್ವಶನ್, 21 ಕ್ವಶನ್, 21 ಜನ್ಮಗಳಿಗೆ ಫುಲ್ ಪ್ರಾಪ್ತಿ ತಗೊಳಕ್ಕೆ ಎಲ್ಲದರಲ್ಲಿ ಪಾಸ್ ಆದ್ರ ಎಲ್ಲ ಖುಷಿ. ಯಾರೆಲ್ಲ ಇಷ್ಟು ಪ್ರೀತಿಯಿಂದ ಕೂತ್ಕೊಂಡು ಎಲ್ಲ ಅಟೆಂಡ್ ಮಾಡ್ತಿರೋ ನಿಮ್ಗಳಿಗೆಲ್ಲ ಭಾಳ ಭಾಳ ಥ್ಯಾಂಕ್ ಯು, ಭಾಳ ಖುಷಿ. ಕೆಲವರೆಲ್ಲ ಫೋಟೋನು ಹಾಕ್ಕೊಂಡಿದ್ದಾರೆ, ಎಲ್ಲದು ಕಾಣ್ತಾ ಇದೆ ನನಗೆ. ಸರಿನಾ? 21 ಜನ್ಮಗಳಿಗೆ ಫುಲ್ ಪ್ರಾಪ್ತಿ. ಎಲ್ಲ ಪಾಸ 21ನೂ ಎಲ್ಲ 21 ಹಾಕೋತಾ ಇದ್ದಾರೆ. ಯಾರ್ಯಾರು 21 ಹಾಕಿದಿರೋ ಪಾಸ ಅಂತಾನ? ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ, ಭಾಳ ಥ್ಯಾಂಕ್ ಯು. ಪಾಸ್ ಆಗ್ಬೇಕು. ಬಾಬಾ ಖುಷಿ ಪಡ್ತಾರೆ, ನೀವೇನ್ ಬರ್ದಿದ್ರು ಖುಷಿನೇ. ನನ್ನ ಮಕ್ಕಳೆಲ್ಲ ಅಟೆಂಡ್ ಮಾಡ್ತಿದಾರಲ್ಲ ಅಂತ ಖುಷಿ ನಮ್ಮ ಬಾಬಂಗೆ. ಅಷ್ಟು ಖುಷಿ ಆಗ್ಬಿಡುತ್ತೆ ಬಾಬು ಅವ್ರಿಗೆ. ಫೀಸ್ ಓಂ ಶಾಂತಿ. ಥ್ಯಾಂಕ್ ಯು. ಎಲ್ಲ ಖುಷಿ ಪಡ್ತಿದ್ದೀರ ತಾನೇ ಬಟ್ಟಿಯಲ್ಲಿ? ಸಮಯ ಹೆಂಗ್ ಹೋಗ್ತಿದೆ ಅಂತ ಗೊತ್ತಿಲ್ಲ, ಹಂಗೆ ಖುಷಿ ಆಗ್ತಿದ್ಯಲ್ವಾ? ಥ್ಯಾಂಕ್ ಯು. ನಿರಂತರವಾಗಿ ಖುಷಿಯಾಗಿರ್ಬೇಕು ಎಲ್ರು, ಆನಂದವಾಗಿ. ಬಾಬಾವ್ರ ನೆನಪು ಅಷ್ಟು ಗದ್ಗದಾಗಬೇಕು. ಬಾಬಾ ಅಂದರೆ ಮೇಲೋಗಿ ಕೂತ್ಕೊಂಡ್ಬಿಡ್ಬೇಕು. ನೀವೆಲ್ಲ ಸ್ವರಾಜ್ಯ ಅಧಿಕಾರಿಗಳಲ್ವಾ? ಎಲ್ಲ ಪಾಸ್.